ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ಜೀವಶಾಸ್ತ್ರದ ಪ್ರಮುಖ ಅಂಶಗಳನ್ನು ಮಾತಾಡ್ತಾ ಹೋಗೋಣ. ಆಲ್ರೆಡಿ ಹಿಂದೆ ಕ್ಲಾಸಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡಿವಿ, ಇನ್ನೂ ಅದರದ್ದು ಭಾಗ ಇದು ಕಂಟಿನ್ಯೂಷನ್ನು. ಸೊ ದ್ವಿತೀಯ ಸಂಶ್ಲೇಷಣೆ ನಡೆಯುವಂಥ ಅಂಗ ಎಲ್ಲಂತಂದರೆ ಕ್ಲೋರೋಪ್ಲಾಸ್ಟಲ್ಲಿ, ಯಾಕಂದರೆ ಇದು ಫೋಟೋಸಿಂಥಸಿಸ್ ನಡೆಯುವಂಥ ಭಾಗ. ಇದು ಕ್ಲೋರೋಪ್ಲಾಸ್ಟ್ ಎಲ್ಲಿ ಬರುತ್ತೆ ಅಂದರೆ ಎಲೆಯಲ್ಲಿ ಪ್ರಮುಖವಾದಂಥ ಒಂದು ಪಾರ್ಟು. ಈವನ್ ಫೋಟೋಸಿಂಥಸಿಸು ಎಲೆಯಲ್ಲಿ ನಡಿಬೋದು, ಎಲೆ ಇಲ್ಲಪ್ಪ ಅಂತಂದರೆ ಸ್ಟೆಮ್ಮಲ್ಲಿ ನಡಿಬೋದು, ಸ್ಟೆಮ್ ಇಲ್ಲ ಅಂತಂದರೆ ರೂಟ್ಸಲ್ಲಿ ನಡಿಬೋದು. ಕ್ಲಾರಿಟಿ ಇರಲಿ. ನೆಕ್ಸ್ಟ್ ರಕ್ತದ ಕೆಂಪು ವರ್ಣದ್ರವ ಮೇನ್ ಕಾರಣ ಯಾರಪ್ಪ ಅಂತಂದರೆ ಹಿಮೋಗ್ಲೋಬಿನ್, ಅದಕ್ಕೆ ಐರನ್ ಕಂಟೆಂಟ್ ಇರುತ್ತೆ, ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೀನಿ. ನೆಕ್ಸ್ಟ್ ನೋಡಿ ರಕ್ತದ ದ್ರವ ಭಾಗ ನೋಡಿ, ಬ್ಲಡ್ಡಲ್ಲಿ ಪ್ಲಾಸ್ಮಾ ಇರುತ್ತೆ, WBC ಇರುತ್ತೆ, RBC ಇರುತ್ತೆ, ಪ್ಲೇಟ್ಲೆಟ್ಸ್ ಇರುತ್ತೆ. ಸೊ ಪ್ಲಾಸ್ಮಾ ಅನ್ನೋದು ದ್ರವ ಭಾಗ ಕಂಡೀಷನ್ ಆಗಿರುತ್ತೆ ಅನ್ನೋದು ಕ್ಲಾರಿಟಿ ಇರಲಿ. ಪ್ಲಾಸ್ಮಾದಾಗ ಹೈಯೆಸ್ಟ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಅತಿ ಹೆಚ್ಚು ಬ್ಲಡ್ನಾಗ RBC WBC ಪ್ಲೇಟ್ಲೆಟ್ಸ್ಗಿಂತ ಇದೇ ಜಾಸ್ತಿ ಪರ್ಸೆಂಟ್ ಇರುತ್ತೆ. ಯಾವುದು? ಪ್ಲಾಸ್ಮಾ. ಇದು ನಮ್ಮ ದೇಹಕ್ಕೆ ಆ್ಯಂಟಿಬಾಡೀಸ್ ಅಂದರೆ ಶಕ್ತಿ ನಿರೋಧಕ ಒಂದು ಪವರ್ನ ಕೊಡುತ್ತೆ ನಮ್ಗೆ, ಯಾವುದೇ ಹೊರಗಡೆಯಿಂದ ರೋಗ ಬರಲಾರ್ದಂಗೆ ನೋಡ್ಕೊಳ್ಳುತ್ತೆ ಇದು. ಸೊ ಆ್ಯಂಟಿಬಾಡಿ ಕ್ರಿಯೇಷನ್ ಮಾಡೋದ್ರಾಗ ಟಾಪರ್ ಯಾರಂತಿದ್ದಾರೆ ಅಂತಂದರೆ ನಮ್ಮ ಬಾಡಿ ಒಳಗಡೆ, ಅದು ಪ್ಲಾಸ್ಮಾ ಅಂತಲೇ ಗೊತ್ತಿರಲಿ. ನೆಕ್ಸ್ಟ್ ಮಾನವ ದೇಹದ ಅತಿ ದೊಡ್ಡ ಅಂಗ ನೋಡಿ, ಇದು ಇಂಪಾರ್ಟೆಂಟು. ಮಾನವನ ದೇಹದ ಅತಿ ದೊಡ್ಡ ಅಂಗ ಚರ್ಮ, ಇದು ಕ್ಲಾರಿಟಿ ಇರಬೇಕು. ಅತಿ ದೊಡ್ಡ ಗ್ರಂಥಿ ಕೇಳಿದ್ರೆ ಲಿವರ್ ಆಗಬೇಕು ನೋಡಿ. ಅಂಗ ಬೇರೆ, ಗ್ರಂಥಿ ಬೇರೆ. ಗ್ರಂಥಿ ಅಂತಂದರೆ ಅದೊಂದು ಕೆಮಿಕಲ್ ಸಿಕ್ರೀಟ್ ಮಾಡುತ್ತೆ. ಇದು ಅಂಗ ಅಂತಂದರೆ ಸೆಲ್ಸ್ನ ಕಂಬೈನ್ ಮಾಡ್ಕೊಂಬಿಟ್ರೆ ಟಿಶ್ಯೂ ಆಗಿಬಿಡುತ್ತೆ, ಟಿಶ್ಯೂಸ್ನ ಕಂಬೈನ್ ಮಾಡ್ಕೊಂಬಿಟ್ರೆ ಆರ್ಗನ್ ಆಗಿಬಿಡುತ್ತೆ. ಸೊ ಆರ್ಗನ್ನಾಗ ಅತ್ಯಂತ ದೊಡ್ಡದು ಯಾವುದೈತೆ ಅಂದರೆ ಅದು ಚರ್ಮ, ಅದು ಗೊತ್ತಿರಲಿ. ನೆಕ್ಸ್ಟ್ ಲಿವರ್ ಬಗ್ಗೆನ ಎಕ್ಸ್ಪ್ಲನೇಷನ್ ನಾವು ಬಯೋಜಿಕೆ ಅಕಾಡೆಮಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಇದ್ರ ಡಿಟೇಲಾಗಿ ಅದರ ನೀವು ನೋಡ್ಬೋದು. ಸೊ ವಾಚ್ ಮಾಡಿ. ನೆಕ್ಸ್ಟು ನೋಡಿ, ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಇನ್ಸುಲಿನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಉತ್ಪಾದಿಸುವ ಅಂಗ ಕೂಡ ಅಗ್ನಾಶಯ ಅಂದರೆ ಪ್ಯಾಂಕ್ರೇಜ್ ಅಂತ ಕರಿತೀವಿ. ನೆಕ್ಸ್ಟು ಮಾನವ ದೇಹದ ರಕ್ತ ಶುದ್ಧೀಕರಣ ಅಂಗ ಯಾವುದಂತಂದರೆ ಕಿಡ್ನಿ. ಅದು ಯಾವುದು ಎಲ್ಫಿಂದ ಮಾಡುತ್ತೆ ಅಂತಂದರೆ ನೆಫ್ರಾನಿಂದ ಮಾಡುತ್ತೆ. ಅದೇ ಥರ ಉಸಿರಾಟದ ಮುಖ್ಯ ಅಂಗ ಯಾವುದಂತ ಕೇಳಿದರೆ ಶ್ವಾಸಕೋಶ ಅಂದರೆ ಲಂಗ್ಸು. ಆ ಲಂಗ್ಸ್ ಒಳಗಡೆ ಅದು ಒಂದು ಸ್ಟ್ರಕ್ಚರಲ್ ಆ್ಯಂಡ್ ಬೇಸಿಕ್ ಯೂನಿಟ್ ಆಫ್ ಎ ಲಂಗ್ಸ್ ಅಂತ ಅದನ್ನು ಕೇಳಿದರೆ ಅದು ನಮಗೆ ಅಲ್ವಿಯೋಲ್ ಅಂತ ಗೊತ್ತಿರಬೇಕು, ಅಲ್ವಿಯೋಲರ್ ಅಂತ ಕರಿತೀವಿ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟು ರಕ್ತವನ್ನು ಪಂಪ್ ಮಾಡುವಂಥ ಅಂಗ ಯಾವುದಪ್ಪ ಅಂದರೆ ಹೃದಯ. ನೋಡಿ, ನಮ್ಮದು ಬಾಡಿ ಒಳಗಡೆ ಹಾರ್ಟಿಂದ ಕೆಲಸ ಏನಾದರೂ ಇದೆ ಅಂತಂದರೆ ಜಸ್ಟ್ ಪಂಪ್ ಮಾಡೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅಂದರೆ ಒಂದು ಶುದ್ಧ ರಕ್ತ ಇನ್ನೊಂದು ಅಶುದ್ಧ ರಕ್ತನ ಪಂಪ್ ಮಾಡೋಂಥ ಕೆಲಸ ಮಾತ್ರ ಹೃದಯದ್ದು, ಅದು ಮೇನ್ ಪಾರ್ಟ್. ಇನ್ನು ಉಳ್ಕಿದ್ದು ಶುದ್ಧೀಕರಣ ಮಾಡೋಂಥದ್ದೆಲ್ಲ ಕಿಡ್ನಿದೆ. ಇದು ಕ್ಲಾರಿಟಿ ಇರಬೇಕು, ಮತ್ತು ಕನ್ಫ್ಯೂಸ್ ಆಗಬಾರ್ದು ನೀವು. ನಮ್ಮದು ಹೃದಯದಲ್ಲಿ 4 ಕೋಣೆಗಳು ಬರ್ತವೆ, ಎಡ ಹೃತ್ಕರ್ಷಿ, ಎಡ ಹೃತ್ಕರ್ಣ, ಬಲ ಹೃತ್ಕರ್ಷಿ, ಬಲ ಹೃತ್ಕರ್ಣ ಅಂತೇಳಿ. ಇದು ಕ್ಲಾರಿಟಿ ಇರಬೇಕು. ಆದರೆ SA ನೋಡ್ ಅಂತ ಬರ್ತದೆ, ಅದು ಪೇಸ್ ಮೇಕರ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಬೇರೆ ಬೇರೆ ಪಾರ್ಟ್ಸ್ ಕೂಡ, ಪೆರಿಕಾರ್ಡಿಯಮ್ ಅಂತ ಮೆಂಬ್ರೇನ್ ಕೂಡ ಬರುತ್ತೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಪಾರ್ಟ್ ಹೋಗೋಣ. ನರಮಂಡಲದ ಘಟಕ, ಇದು ನ್ಯೂರಾನ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಹಿಂದೆ ಕ್ಲಾಸಲ್ಲಿ, ನೀವು ಅದರಲ್ಲಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಮಾನವನ ಸಾಮಾನ್ಯ ದೇಹ ಉಷ್ಣತೆ ಎಷ್ಟಿರಬೇಕಂತಂದರೆ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಇದು ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ, ಇಂಪಾರ್ಟೆಂಟ್. ಇನ್ ಕೇಸ್ ಫ್ಯಾರನೆಟ್ ಕೇಳಿದರೆ 98.3 ಅಥವಾ 98 ಫ್ಯಾರನೆಟ್ ಇದ್ದರೆ ಸಾಕೋದು, ಫ್ಯಾರನೆಟ್ ಕನ್ವರ್ಟ್ ಮಾಡಿಕೊಂಡ್ರೆ. ಡಿಗ್ರಿ ಸೆಲ್ಸಿಯಸ್ ಕೇಳಿದರೆ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು, ಕ್ಲಾರಿಟಿ ಇರಲಿ. ನೆಕ್ಸ್ಟ್ ವಯಸ್ಕ ಮಾನವನ ಎಲುಬುಗಳ ಸಂಖ್ಯೆ ಅಂದರೆ ಹ್ಯೂಮನ್ ಬೋನ್ಸ್ ಮಾನವನಲ್ಲಿ ಅಡಲ್ಟಲ್ಲಿ ಎಷ್ಟಿರ್ತಾವೆ ಅಂತಂದರೆ 206 ಇರ್ತವೆ. ಬಟ್ ಪ್ರಶ್ನೆ ಹೆಂಗೆ ಕೇಳ್ತಾನಂದರೆ, ಚಿಕ್ಕ ಮಗು ಮತ್ತು ವಯಸ್ಕ ಮಾನವನ ನೋಡಿದ್ರೆ ಯಾರ ಹತ್ರ ಬೋನ್ಸ್ ಜಾಸ್ತಿ ಇರ್ತಾವೆ ಅಂತ ಕೇಳ್ತಾನೆ. ಅದು ಚಿಕ್ಕ ಮಗು ಅಂದರೆ ಚೈಲ್ಡಲ್ಲೇ ತುಂಬ ಬೋನ್ಸ್ ಇರ್ತವೆ, ಚೈಲ್ಡ್ ಏಜಲ್ಲಿ ತುಂಬ ಬೋನ್ಸು, ನಿಯರ್ಲಿ 260+ ಬೋನ್ಸು ಚಿಲ್ಡ್ರನ್ಸಲ್ಲಿ. ಕೆಲವೊಂದು ಎಕ್ಸಾಮ್ಸಲ್ಲಿ 300 ಕೂಡ ಕೊಟ್ಟಿದ್ದಾನೆ. ಸೊ 260ರಿಂದ 300 ಮಟ್ಟ ಬೋನ್ಸ್ ಮಕ್ಕಳಲ್ಲಿ ಇರ್ತವೆ, ಬಟ್ ವಯಸ್ಸು ಆಗ್ತಾ ಇದ್ದಂಗೆಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ವಯಸ್ಕರಲ್ಲಿ ಕೇಳಿದ್ರೆ 206, ಚಿಲ್ಡ್ರನ್ಸಲ್ಲಿ ಕೇಳಿದ್ರೆ 260ರಿಂದ 300 ಮಟ್ಟ ಇರುತ್ತೆ. ಇದು ಕ್ಲಾರಿಟಿ ಇರಬೇಕು, ಓಕೆನಾ. ಬೋನ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ಓಸ್ಟಿಯೋಲಸ್ ಅಂತ ಕರಿತೀವಿ. ಇನ್ ಕೇಸ್ ಬೋನ್ಸ್ ಪ್ರಾಬ್ಲಮ್ ಅಂತಂತಂದರೆ ಓಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ. ಇದು ಕ್ಲಾರಿಟಿ ಇರಬೇಕು. ಇದು ವಯಸ್ಸಾದವರಲ್ಲೇ ಜಾಸ್ತಿ ಬರುತ್ತೆ, ಅಂದರೆ ಒಂದು 60ರಿಂದ 70 ವರ್ಷ 80 ವರ್ಷ ಇಂಥವರಲ್ಲಿ ಈ ಓಸ್ಟಿಯೋಪೋರೋಸಿಸ್ ಜಾಸ್ತಿ ಕಂಡು ಬರುತ್ತೆ ಅನ್ನೋದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ರಕ್ತದ ಗುಂಪು ಕಂಡುಹಿಡಿದವರು ಕಾರ್ಲ್ ಲ್ಯಾಂಡ್ಸ್ಟೈನರು, ಹಿಂದೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಲ್ಲಿ ಒಂದು ಸಲ ವ್ಯೂ ಮಾಡ್ಕೊಳ್ಳಿ. A ಗ್ರೂಪು, B ಗ್ರೂಪು, AB ಗ್ರೂಪು, ನೆಕ್ಸ್ಟು O ಗ್ರೂಪ್ ಅನ್ನೋದು. ನೆಕ್ಸ್ಟ್ ರಕ್ತ ಹೆಪ್ಪುಗಟ್ಟಲು ಕಾರಣ ಮಾಡುವಂಥದ್ದು ಯಾವುದಂತಂದು ಕೂಡ ಪ್ಲೇಟ್ಲೆಟ್ಸ್ ಮಾಡಿದ್ದೀನಿ, ಅದು ಕೂಡ ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಆನುವಂಶಿಕ ಪಿತಾಮಹ ಯಾರ್ದು? ಗ್ರೆಗರ್ ಮೆಂಡೆಲ್. ನೆಕ್ಸ್ಟ್ DNA ಪೂರ್ಣರೂಪ ಡಿಯಾಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್, ಇದು ಹೇಳಿದ್ದೀನಿ. RNA ರೈಬೋನ್ಯೂಕ್ಲಿಕ್ ಆ್ಯಸಿಡು. DNA ರಚನೆ ಕಂಡುಹಿಡಿದವರು ಜೇಮ್ಸ್ ವ್ಯಾಟ್ಸನ್ ಆ್ಯಂಡ್ ಫ್ರಾನ್ಸ್ ಕ್ರಿಕ್ ಅಂತ ಕ್ಲಾರಿಟಿ ಇರಲಿ. DNA ಮೂಲಕ ಘಟಕ ಯಾವುದಪ್ಪ ಅಂದರೆ ನ್ಯೂಕ್ಲಿಯೋಟೈಡ್ ಅನ್ನೋದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಜೀನ್ ಸಂಪಾದನಾ ತಂತ್ರಜ್ಞಾನ. ನೋಡಿ, ನಮ್ಮ ದೇಹದ ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ. ಏನು ಪ್ರಾಬ್ಲಮ್ಸು?
ಆ ಜೀನ್ಸಿಂದನೇ ಎಷ್ಟೋ ರೋಗಗಳು ಬರ್ತವೆ. ಅದನ್ನು ಜೀನ್ಸ್ನ ಎಡಿಟಿಂಗ್ ಮಾಡಬೇಕಂತೇಳಿ ರೀಸೆಂಟಾಗಿ ಒಂದು ಫ್ಯೂಚರಿಸ್ಟಿಕ್ ಆಗಿ ಒಂದು ಟೆಕ್ನಾಲಜಿ ಕಂಡುಹಿಡಿದಾರೆ. ಅದು ಯಾವುದು ಅಂದರೆ CRISPR-Cas9 ಅಂತೇಳಿ ಜೀನ್ನ ಎಡಿಟ್ ಮಾಡಿ ರೋಗಗಳು ಬರಲಾರ್ದಂಗೆ ಫ್ಯೂಚರ್ನಲ್ಲಿ ಒಳ್ಳೆಯ ಒಂದು ಜೀವಿಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಬಟ್ ಇದು ಮಿಸ್ಯೂಸ್ ಮಾಡಿದ್ರೆ ಅಷ್ಟೇ ಡೇಂಜರಸ್ ಇದೆ. ಬಟ್ CRISPR-Cas9 UPSCಯಲ್ಲಿ KPSCಯಲ್ಲಿ ಆಲ್ರೆಡಿ ಕೇಳಿದ್ದಾನೆ. ನೆಕ್ಸ್ಟು ಇನ್ನು KSP ಮತ್ತು KL ಕೇಳೋದಂದೇ ಬಾಕಿ ಇದೆ. ಕೇಳ್ತಾನೆ ನಂಬಿಕೆ ಇದೆ. CRISPR-Cas9 ಇದು ಜೀನ್ ಎಡಿಟಿಂಗ್ ಮಾಡೋಕ್ಕೋಸ್ಕರ ಬಳಸ್ತಾರೆ. ನೆಕ್ಸ್ಟ್ ಅಣು ಕತ್ತರಿ ಅಂದರೆ ರಿಸ್ಟ್ರಿಕ್ಷನ್ ಎಂಜೈಮ್. ನೋಡಿ, ಯಾವುದೇ ಒಂದು ಜೀನ್ಸ್ನ ಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ನಮಗೆ ಬೇಕಾಗಿರೋ ಒಂದು ಡಿಸೈರ್ಡ್ ಜೀನ್ಸ್ ಬೇಕಂತಂದರೆ ನಾವು RDNA ಟೆಕ್ನಾಲಜಿ ಬಳಸ್ಕೊಂಡು ತಯಾರು ಮಾಡ್ತೀವಿ. ಅಂಥ ಒಂದು RDNA ಟೆಕ್ನಾಲಜಿ ಒಳಗಡೆ ಕತ್ರಿ ಥರ ಕಟ್ ಮಾಡಲಿಕ್ಕೆ ಒಂದು ವೆಪನ್ ಆಗಿ ಬಳಸ್ತೀವಿ. ಯಾವುದಂತಂದರೆ ಅದು ರಿಸ್ಟ್ರಿಕ್ಷನ್ ಎಂಜೈಮ್ಸು. ಒಂದು ವೇಳೆ ಕೂಡಿಸ್ಲಿಕ್ಕೆ ಅದೇ DNA ಲೈಗೇಜ್ ಎಂಜೈಮ್ ಬಳಸ್ತೀವಿ. ನೆಕ್ಸ್ಟ್ ಈ PCR ತಂತ್ರಜ್ಞಾನ ಇಂಪಾರ್ಟೆಂಟ್ ನೋಡಿ. ಪಾಲಿಮರ್ ಚೈನ್ ರಿಯಾಕ್ಷನ್ ಇದು ಬಯೋಟೆಕ್ನಾಲಜಿ ಅಂದರೆ ಜೈವಿಕ ತಂತ್ರಜ್ಞಾನದಲ್ಲಿ ಬಳಸುವಂಥ ಒಂದು ಟೆಕ್ನಾಲಜಿ. ಇದ್ರ ಮುಖಾಂತರ ನಾವು ರೋಗಗಳನ್ನ ಫೈಂಡ್ ಔಟ್ ಮಾಡ್ಬೋದು ಅಥವಾ ಜಾಸ್ತಿ ಮಲ್ಟಿಪ್ಲಿಕೇಶನು ಮಾಡ್ಬೋದು. ಯಾವುದನ್ನು ಒಂದು ಸ್ಯಾಂಪಲ್ ತೊಗೊಂಡಿವಂದರೆ ಅದ್ರ ಮುಖಾಂತರ ಇದರಲ್ಲಿ ಯಾವುದು ಸಪೋಸ್ ಬ್ಲಡ್ ಸ್ಯಾಂಪಲ್ ತೊಗೊಂಡಿವಂದರೆ ಅದರ ರೋಗ ಯಾವ್ದು ಬಂದತ್ತಂತ ಫೈಂಡ್ ಔಟ್ ಮಾಡ್ಬೋದು. ಅದೇ ಬ್ಲಡ್ ಸ್ಯಾಂಪಲ್ನಾಗ ನಮಗೆ ಬೇಕಾಗಿರೋವಂಥ ಕಾಂಪೋನೆಂಟ್ನ ಜಾಸ್ತಿ ಮಲ್ಟಿಪಲ್ ಮಾಡಬೇಕಂದ್ರೆ ಅಂದರೆ ಜಿರಾಕ್ಸ್ ಥರ ಮಲ್ಟಿಪಲ್ ಮಾಡಬೇಕಂದ್ರೆ ಕೂಡ PCR ಪಾಲಿಮರ್ ಚೈನ್ ರಿಯಾಕ್ಷನ್ ಬಳಸ್ಬೋದು. ರೀಸೆಂಟ್ ಕೋವಿಡ್ ಟೈಮಲ್ಲಿ ಈ PCRನ ಕೂಡ ಬಳಸಿದ್ದಾರೆ. ಇದು ಕ್ಲಾರಿಟಿ ಇರಬೇಕು. ಇದನ್ನ ಕಂಡುಹಿಡಿದಂಥ ವಿಜ್ಞಾನ ಯಾರಪ್ಪ ಅಂದರೆ ಕ್ಯಾರಿ ಮುಲಿಸ್ ಅಂತೇಳಿ ಗೊತ್ತಿರಬೇಕು. ಕ್ಯಾರಿ ಮುಲಿಸ್. ನೆಕ್ಸ್ಟ್ DNA ಫಿಂಗರ್ ಪ್ರಿಂಟಿಂಗ್ ಕಂಡುಹಿಡಿದವರು ಅಲೆಕ್ ಜೆಫ್ರೀಸ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಇದು ಹಿಂದೆ ವೀಡಿಯೋಸಲ್ಲಿ ನೀವು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ನೆಕ್ಸ್ಟ್ ಜೈವಿಕ ತಂತ್ರಜ್ಞಾನದ ಪಿತಾಮಹ ನೋಡಿ. ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂದರೆ ಬಯೋಟೆಕ್ನಾಲಜಿ ಫಾದರ್ ಯಾರಂತಂದರೆ ಕಾರ್ಲ್ ಎರಿಕಿ ಅನ್ನೋದು ಕ್ಲಾರಿಟಿ ಇರಬೇಕು. ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಜೈವಿಕ ತಂತ್ರಜ್ಞಾನ ಅಂದರೆ ಆಲ್ರೆಡಿ ಹಿಂದೆ ಹಿಸ್ಟ್ರಿಯಲ್ಲೇ ಯೂಸ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲು ಹಾಲು ಎಪ್ಪಿಗೆ ಏನಾದರೂ ಹಾಕಿದರೆ ನಮ್ಗೆ ಮೊಸರಾಗುತ್ತೆ. ಇದು ಒಂದು ತಂತ್ರಜ್ಞಾನ. ಏನು ರಾತ್ರಿಯೆಲ್ಲ ಒಂದು ಫರ್ಮೆಂಟೇಷನ್ ಹಿಡಿದು ಬೆಳಗ್ಗೆಲ್ಲ ಮೊಸರಾಗ್ಬಿಡುತ್ತೆ. ಇದು ನ್ಯಾಚುರಲಾಗಿ ಆಗುವಂಥದ್ದು. ಬಟ್ ಮನುಷ್ಯ ಇನ್ಸುಲಿನ್ ಬಾಡಿ ಒಳಗಡೆ ಪ್ರಾಬ್ಲಮ್ ಆಯಿತು ಅಂತೇಳಿ ಇನ್ಸುಲಿನ್ನೇ ತಯಾರು ಮಾಡ್ತಾನೆ. ಆವಾಗ ಜೀವಿಗಳನ್ನ ಉಳಿಸೋಕ್ಕೋಸ್ಕರ ಅಂದರೆ ಜೀವಿನ ಬದುಕಲಿಕ್ಕೆಗೋಸ್ಕರ ಜೀವಿಗೆ ಉಪಯೋಗ ಆಗಂಗೆ ಟೆಕ್ನಾಲಜಿ ಬಳಸಿ ಉಳಿಸ್ತಾನೆ. ಅಂದರೆ ಜೀವಿನ ಯೂಸ್ ಮಾಡೋಕ್ಕೋಸ್ಕರ ಜೀವಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ಟೆಕ್ನಾಲಜಿ ಬಳಸ್ತಾನೆ. ಅದಕ್ಕೆ ಬಯೋಟೆಕ್ನಾಲಜಿ ಅಂತ ಗೊತ್ತಿರಲಿ. ಜೈವಿಕ ತಂತ್ರಜ್ಞಾನ ಇದನ್ನು ಫಸ್ಟ್ ನಮಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದು ಈ ಒಂದು ಕಾರ್ಲ್ ಎರಿಕ್ ಅನ್ನೋದು ಗೊತ್ತಿರಬೇಕು. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಆಧುನಿಕ ಜೈವಿಕ ತಂತ್ರಜ್ಞಾನದ ಪಿತಾಮಹ ಇವಾಗಿಂದು ಪ್ರೆಸೆಂಟ್ ಯಾರಂತ ಕೇಳಿದರೆ ಪಾಲ್ ಬರ್ಗ್ ಅಂತ ಕರಿತೀವಿ. ನೆಕ್ಸ್ಟ್ ಮೊದಲ ಕ್ಲೋನ್ ಮಾಡಿದ ಪ್ರಾಣಿ ನೋಡಿ. ಕ್ಲೋನಿಂಗ್ ಮಾಡಿದಂದರೆ ಒಂದು ತದ್ರೂಪಿ ಅಂತ ಕರಿತೀವಿ. ಸಪೋಸ್ ಒಂದು ಬಾಡಿ ಒಂದು A ಅನ್ನೋ ಕುರಿ ಇದೆ ಅಂತ ಅಂದ್ಕೊಳ್ಳಿ ಮತ್ತು B ಅನ್ನೋ ಒಂದು ಹಾಡಿದೆ ಅಂತ ಅಂದ್ಕೊಳ್ಳಿ. ಇವೆರಡು ಏನಾದರೂ ಲೈಂಗಿಕ ಸಂತಾನೋತ್ಪತ್ತಿ ಮಾಡಿದ್ರೆ ಒಂದು ಮರಿ ಹುಟ್ಟಾಗ್ತದೆ. ಬಟ್ ಇವಾಗ ನಮಗೆ ಈ ಕುರಿ ಮತ್ತು ಇನ್ನೊಂದು ಯಾವುದು ಆಡು ಅಂತ ಹೇಳಿದೆ, ಇವೆರಡೂ ಬೇಡಪ್ಪ. ಸಪೋಸ್ ನಮಗೆ ಒಂದು ಆಡಿಂದನೇ ಒಂದು ಮರಿ ಹುಟ್ಟಬೇಕು, ಯಾವುದೇ ರೀತಿ ಲೈಂಗಿಕ ಸಂತಾನೋತ್ಪತ್ತಿ ಮಾಡಲಾರ್ದೇ ಹುಟ್ಟಿಸ್ಬೇಕಂತಂದರೆ ಈ ಒಂದು ಕ್ಲೋನಿಂಗ್ ಟೆಕ್ನಾಲಜಿ ಬಳಸ್ಕೊಂಡು ನಾವು ಡೈರೆಕ್ಟಾಗಿ ಯಾವುದೇ ರೀತಿ ಸಂತಾನೋತ್ಪತ್ತಿ ಕ್ರಿಯೆ ಮಾಡಲಾರ್ದಂಗೆ ಬೈ ಯೂಸಿಂಗ್ ದಿಸ್ ಬಯೋಟೆಕ್ನಾಲಜಿ ಮಾಡಿಕೊಂಡು ಕ್ಲೋನಿಂಗ್ನಾಗ ನಾವು ಪ್ರಾಣಿನ ತಯಾರು ಮಾಡ್ಬೋದು. ತದ್ರೂಪಿ ಅಂತ ಕರಿತೀವಿ. ಅದು ಪ್ರಥಮವಾಗಿ ನಾವು ಯೂಸ್ ಮಾಡಿ ಬಳಸಿದ್ದು ನಮ್ಮ ಪ್ರಪಂಚದಲ್ಲಿ ಫಸ್ಟ್ ಡಾಲಿ ಎಂಬ ಒಂದು ಶೀಪ್ನ ತಯಾರು ಮಾಡ್ತಾರೆ ಬೈ ಯೂಸಿಂಗ್ ಕ್ಲೋನಿಂಗ್. ಅಂದರೆ ತದ್ರೂಪಿ ಒಂದು ತಂತ್ರಜ್ಞಾನ ಬಳಸ್ಕೊಂಡು ಡಾಲಿ ಎಂಬ ಪ್ರಾಣಿನ ತಯಾರು ಮಾಡ್ತಾರೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ವಿಟಮಿನ್ ಎ ಸಮೃದ್ಧ GM ಬೆಳೆ ಅಂತ ಕರಿತೀವಿ ನೋಡಿ. GM ಅಂತಂದರೆ ಜೆನೆಟಿಕಲಿ ಮೋಡಿಫೈಡ್ ಕ್ರಾಪ್ ಅಂತ ಕರಿತೀವಿ. ಗೋಲ್ಡನ್ ರೈಸಲ್ಲಿ ವಿಟಮಿನ್ ಎ ಪ್ರಾಬ್ಲಮ್ ಇರೋದು ಅಂತ ನಮ್ಗೆ ಗೊತ್ತಿರಬೇಕು. ಅಂದರೆ ವಿಟಮಿನ್ ಎ ಇಂದ ಇರುಳು ಕುರುಳು ತನಕ ರೋಗ ಬರುತ್ತೆ. ಸೊ ವಿಟಮಿನ್ ಎ ಅನ್ನೋದನ್ನ ನಾವು ರೈಸಲ್ಲಿ ಇಂಜೆಕ್ಟ್ ಮಾಡಿಬಿಟ್ರೆ ಚಲೋ ಇರುತ್ತಲ್ಲ ಅಂತ ಒಂದು ಆಲೋಚನೆ ಹುಟ್ಟುತ್ತೆ. ಸೊ ಆ ಒಂದು ವಿಟಮಿನ್ ಎನ್ನ ಆ ಒಂದು ರೈಸಿಗೆ ಇಂಜೆಕ್ಟ್ ಮಾಡಿ ನಾವು ಇವತ್ತು ಪ್ರಪಂಚದಲ್ಲಿ ವಿಟಮಿನ್ ಎ ಡಿಫಿಷಿಯನ್ಸಿ ಬರಲಾರ್ದಂಗೆ ಆ ಒಂದು ರೈಸ್ನ ತಿಂದು ಆರೋಗ್ಯ ಇರಬೇಕಂತೇಳಿ ಈ ಒಂದು ಜೆನೆಟಿಕಲಿ ಮೋಡಿಫೈಡ್ ಬೆಳೆನ ಬೆಳೆಸಲಿಕ್ಕೆ ಈ ಟೆಕ್ನಾಲಜಿ ಬಳಸಿದ್ದು. ಯಾವುದಾದ್ರು ಬಯೋಟೆಕ್ನಾಲಜಿ. ಯಾವೊಂದು ವಿಟಮಿನ್ ಎ ಯಾವುದರಲ್ಲಿ? ಗೋಲ್ಡನ್ ರೈಸಲ್ಲಿ. ಇದು PSIಲಿ ತುಂಬ ಸಲ ರಿಪೀಟೆಡ್ ಆಗಿದೆ. ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಭಾರತದ ಮೊದಲ GM ಬೆಳೆ ಯಾವುದಂತ ಕೇಳಿದ್ರೆ BT ಕಾಟನ್. ಇದು ಭಾರತದಲ್ಲಿ ವರ್ಲ್ಡಲ್ಲಿ ಟೊಬ್ಯಾಕೋಗೆ ಕೊಟ್ಟಿದ್ರು ಫಸ್ಟು. ಅದಾದಮೇಲೆ ನಮ್ಮ ಭಾರತದಲ್ಲಿ BT ಕಾಟನ್ ಮಾತ್ರ ಕೊಟ್ಟಿರೋದು. ಇನ್ನೂ ಸದ್ಯಕ್ಕೆ GM ಮಸ್ಟರ್ಡ್ ಅನ್ನೋದು ಲೈಸೆನ್ಸ್ ತೊಗೊಳ್ತಾ ಇದೆ. ಇನ್ನೂ ಒಂದು ಕಂಡೀಷನಲ್ಲಿದೆ. ಫ್ಯೂಚರಲ್ಲಿ ಬೇರೆದು ಕೂಡ ಬರ್ಬೋದು. ಇದು ಕ್ಲಾರಿಟಿ ಇರಲಿ. BT ಕಾಟನ್ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಕಾಟನ್ ಅಂತ ಕರಿತೀವಿ. ಇದು KEA ಕಂಡಕ್ಟ್ ಮಾಡೋಂಥ ಎಕ್ಸಾಮ್ಸಲ್ಲಿ ತುಂಬ ಸಲ ರಿಪೀಟೆಡ್ ಆಗಿದೆ. ಇದು ಕ್ಲಾರಿಟಿ ಇರಲಿ. ಬಾಲ್ ವರ್ಮ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು BT ತಳಿ ಇರುವಂಥ ಒಂದು ಸೀಡ್ಸ್ನ ನಾವು ಹಾಕಿ ಒಳ್ಳೆ ಹತ್ತಿನ ನಾವು ಇವತ್ತು ಉತ್ಪಾದನೆ ಮಾಡ್ತಾಯಿದ್ವಿ.
ಯಾಕಂದರೆ ಗುಜರಾತ್ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಕೊಯಂಬತ್ತೂರು ಆಗಿರ್ಬೋದು, ಇವೆಲ್ಲ ಹತ್ತಿ ಉತ್ಪಾದನೆ ಮೇನ್ ಸೆಂಟರ್ಸ್. ಇದು ಕ್ಲಾರಿಟಿ ಇರಬೇಕು. ಹತ್ತಿ ಉತ್ಪಾದನೆ, ಇದು ಹತ್ತಿ ಉತ್ಪಾದನೆ ಎಲ್ಲಿ ಜಾಸ್ತಿ ನಡೀತು ಅಂತಂದರೆ ಒಂದು ಬ್ಲ್ಯಾಕ್ ಸಾಯಿಲಲ್ಲಿ ಜಾಸ್ತಿ ನಡೀತಿದೆ. ಹತ್ತಿ ಅನ್ನೋದೇನಂತಂದರೆ ಇದು ಒಂಥರ ವೈಟ್ ಗೋಲ್ಡ್ ಇದ್ದಂಗೆ, ಜಾಸ್ತಿ ಇನ್ಕಮ್ ಜನ್ರೇಟ್ ಮಾಡುತ್ತೆ, ಇದು ಕಮರ್ಷಿಯಲ್ ಕ್ರಾಪ್ ಇದ್ದಂಗೆ. ನೆಕ್ಸ್ಟು ಈ ಒಂದು ಬ್ಲ್ಯಾಕ್ ಸಾಯಿಲಲ್ಲೇ ಜಾಸ್ತಿ ಬೆಳೆಯೋದು. ಬ್ಲ್ಯಾಕ್ ಸಾಯಿಲ್ ಇದು ಆಲ್ಸೋ ನಥಿಂಗ್ ಬಟ್ ಕಮರ್ಷಿಯಲ್ ಸಾಯಿಲ್ ಇದ್ದಂಗೆ, ಅದು ಒಂಥರ ಮನಿ ಸಾಯಿಲ್ ಇದ್ದಂಗೆ. ಸೊ ಒಳ್ಳೆಯ ಒಂದು ಪೋಷಕಾಂಶನ ಬಳಸ್ಕೊಂಡು ಹತ್ತಿ ತಯಾರು ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಇರಲಿ. ಇದೊಂದು ಇಂಪಾರ್ಟೆಂಟು. ಬೀಟ್ ಅನ್ನೋದು ಗೊತ್ತಾಯಿತು. ಇದು ಬಯೋಟೆಕ್ನಾಲಜಿನೇ ಬಳಸ್ಕೊಂಡು ಮಾಡ್ತಾ ಇರೋದು. ನೆಕ್ಸ್ಟ್ ನೋಡಿ, ಮಣ್ಣಿಲ್ಲದೆ ಕೃಷಿ ಮಾಡುವಂಥ ವಿಧಾನ ಇದು ಯಾವುದಪ್ಪ ಅಂದರೆ ಹೈಡ್ರೋಪೋನಿಕ್ಸು. ಒಂದು ವೇಳೆ ನೀರಿಲ್ಲದೆ ಕೃಷಿ ಮಾಡೋವಂಥ ವಿಧಾನ ಅದು ಏನಂತ ಕರಿತೀವಿ, ಏರೋಪೋನಿಕ್ಸ್ ಅಂತ ಕರಿತೀವಿ. ಕೆಲವೊಂದು ಸತ್ಲಿ ಮಣ್ಣಿರಲ್ಲ, ಓನ್ಲಿ ನೀರು, ಅದ್ರ ಜೊತೆ ಕೆಲವೊಂದು ಪೋಷಕಾಂಶಗಳು. ಯಾವುದರಿಂದ ಅಂದರೆ ನಾವು ಡೈರೆಕ್ಟಾಗಿ ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ನ ಹಾಕಿ ನೀರಲ್ಲೇ ಬೆಳೆಸ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಮೀನು, ಅದನ್ನು ಅಕ್ವಾಕಲ್ಚರ್ ಅಂತ ಕರಿತೀವಿ. ಇನ್ ಕೇಸ್ ಮಣ್ಣಿಲ್ಲಾರ್ದಂಗೆ ಗಿಡಗಳು ಬೆಳೆಸಿಬಿಟ್ರೆ ಅದೇನಂತ ಕರಿತೀವಿ ನಾವು, ಮಣ್ಣಿಲ್ಲದೆ ಕೃಷಿ ಮಾಡೋಂಥ ವಿಧಾನ ಹೈಡ್ರೋಪೋನಿಕ್ಸ್ ಅಂತ ಕರಿತೀವಿ. ಹೈಡ್ರೋಪೋನಿಕ್ಸ್, ಅಕ್ವಾಪೋನಿಕ್ಸ್, ಏರೋಪೋನಿಕ್ಸ್, ಈ ಮೂರರಲ್ಲಿ ಒಂದು ಮುಂಬರುವಂಥ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟು ಸಸ್ಯಗಳ ವೇಗದ ವೃದ್ಧಿಗೆ ಟಿಶ್ಯೂ ಕಲ್ಚರ್. ನೋಡಿ, ಟಿಶ್ಯೂ ಕಲ್ಚರ್ ಬಳಸ್ಕೊಂಡು ಇವತ್ತು ಫಾಸ್ಟಾಗಿ ಬೆಳಿಬೋದು ನಾವು. ಯಾವುದು ಮೈಕ್ರೋ ಪ್ರೊಪಗೇಷನ್ ಒಂದು ಟೆಕ್ನಾಲಜಿ ಬಳಸ್ಕೊಂಡಿವಿ. ಟಿಶ್ಯೂ ಕಲ್ಚರು, ಮೈಕ್ರೋ ಪ್ರೊಪಗೇಷನು ಇವೆಲ್ಲನೂ ಈ ಒಂದು ಕಲ್ಚರ್ ಮೀಡಿಯಾದಾಗ ಯೂಸ್ ಮಾಡ್ತೀವಿ. ಅಂದರೆ ಒಂದು ಗ್ಲಾಸಲ್ಲಿ ಸಪೋಸ್ ಒಳ್ಳೆ ಪೋಷಕಾಂಶಗಳು ಹಾಕ್ಬಿಟ್ರೆ ಅದರಾಗ ಒಂದು ಸೀಡ್ಸ್ ಹಾಕ್ಬಿಟ್ಟು ಅಂದರೆ ಚೆನ್ನಾಗಿ ಬೆಳೆದ್ಬಿಡುತ್ತೆ. ಅದೇ ಸೀಡ್ಸ್ನ ಮತ್ತೆ ನಾವು ಬೇರೆ ಕಡೆ ಹಾಕ್ಬಿಟ್ಟು ಅಂದರೆ ತುಂಬ ಗಿಡಗಳು ಬೆಳೆದ್ಬಿಡ್ತವೆ. ಸೊ ಪ್ರತಿಯೊಂದು ಅದಕ್ಕೆ ನಾವು ಏನು ನ್ಯಾಚುರಲಾಗಿ ಮಾಡ್ತಿದ್ವಲ್ಲ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಟೆಕ್ನಾಲಜಿ ಬಳಸ್ಕೊಂಡು ಸಪೋಸ್ ನಮ್ಗೆ ಒಂದೇ ಒಂದು ಟೊಮೆಟೊ ಸೀಡ್ ಇತ್ತಂತಂದರೆ ಸಾವಿರಾರು ಗಟ್ಟಲೆ ಟೊಮೆಟೊ ಸೀಡ್ಸ್ನ ಉತ್ಪತ್ತಿ ಮಾಡ್ಬೋದು. ಟೊಮೆಟೊ ಗಿಡನ ತಯಾರು ಮಾಡ್ಬೋದು. ಟೊಮೆಟೊ ಗಿಡದಿಂದ ಟೊಮೆಟೊಗಳನ್ನ ತಯಾರು ಮಾಡ್ಬೋದು. ಇದು ಕ್ಲಾರಿಟಿ ಇರಬೇಕು. ಇಷ್ಟೊಂದು ಸ್ವಲ್ಪ ಕ್ವಾಂಟಿಟಿಯಿಂದ ಹೈಯೆಸ್ಟ್ ಮಾಡ್ಬೋದು. ಒಂದು ಸೀಡಿಂದ ಅಥವಾ ಒಂದು ಪಾರ್ಟಿಂದ, ಒಂದು ಭಾಗದಿಂದ, ಒಂದು ಅಂದರೆ ಸಸ್ಯದ ಯಾವುದೇ ಒಂದು ಭಾಗದಿಂದ ಇನ್ನೂ ಒಂದು ಗಿಡನೇ ಉತ್ಪತ್ತಿ ಮಾಡ್ಬೋದು. ಆ ಒಂದು ಟೆಕ್ನಾಲಜಿನೇ ಈ ಒಂದು ಟಿಶ್ಯೂ ಕಲ್ಚರು. ಅದ್ರಾಗ ಒಂದು ಕ್ಯಾಲಸ್ ಅನ್ನೋ ವರ್ಡ್ ಬರುತ್ತೆ, ಒಂದು ಕಲ್ಚರಲ್ ಮೀಡಿಯಮ್ ಅಂತ ವರ್ಡ್ ಬರುತ್ತೆ, ಇನ್ನೂ ಒಂದು ಮೈಕ್ರೋ ಪ್ರೊಪಗೇಷನ್ ಅಂತ ಬರುತ್ತೆ. ಅಂದರೆ ದೇಹದ ಒಂದು ಸ್ವಲ್ಪ ಭಾಗವನ್ನು ಬಳಸ್ಕೊಂಡು ಇಡೀ ದೊಡ್ಡ ಒಂದು ಪ್ಲ್ಯಾಂಟ್ನ ಅಥವಾ ಟ್ರೀಸ್ನ ಬೆಳೆಸೋಂಥ ಟೆಕ್ನಾಲಜಿ ಇದು ಕ್ಲಾರಿಟಿ ಇರಲಿ. ನೆಕ್ಸ್ಟ್ ಜೈವಿಕ ಗೊಬ್ಬರದ ಉದಾಹರಣೆ ರೈಸೋಬಿಯಂ. ನೋಡಿ, ಇತ್ತೀಚೆಗೆ ಪೆಸ್ಟಿಸೈಡ್ಸ್ನ ಅಂದರೆ ಕೆಮಿಕಲ್ ಪೆಸ್ಟಿಸೈಡ್ಸ್ನ ಬಳಸಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾಯಿದೆ. ಅದು ಆಗಬಾರ್ದು ಅಂತಂದರೆ ನಾವು ಇನ್ಮೇಲೆ ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಆಗಿರ್ಬೋದು ಅಥವಾ ಆರ್ಗಾನಿಕ್ ಫಾರ್ಮಿಂಗ್ ಆಗಿರ್ಬೋದು, ಇವೆರಡು ಬಳಸಿದರೆ ನಾವು ಭೂಮಿ ತಾಯಿನ ಒಂದು ಆರೋಗ್ಯ ಇಡ್ಬೋದು. ಆರೋಗ್ಯ ಇಡಬೇಕಂತಂದರೆ ಕೆಮಿಕಲ್ಸ್ನ ಬಳಸಬಾರ್ದು. ಅದಕ್ಕೆ ನಾವೇನು ಮಾಡಬೇಕು, ಆರ್ಗಾನಿಕ್ಕಾಗಿ ಅಂದರೆ ಕೆಲವೊಂದು ಜೈವಿಕ ಗೊಬ್ಬರ, ಆರ್ಗಾನಿಕ್ ಫರ್ಟಿಲೈಸರ್ಸ್ನ ಬಳಸ್ಬೋದು. ಅದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರೈಸೋಬಿಯಂ. ಅದಕ್ಕೆ ನಿಮ್ಗೆ ಇಲ್ಲಿ ಕೊಟ್ಟಿರೋದು. ನೆಕ್ಸ್ಟು ಗಾಳಿಯಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಮಾಡೋಂಥದ್ದು ಕೂಡ ರೈಸೋಬಿಯಂ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಎರೆಹುಳುಗಳಿಂದ ತಯಾರಿಸಿದ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ಎರೆಹುಳು ಅನ್ನೋದು ನಮಗೆ ರೈತನ ಮಿತ್ರ ಅಂತ ಕರಿತೀವಿ. ಯಾಕಂದರೆ ಅದು ಮಣ್ಣನ್ನು ಸಡಿಲಗೊಳಿಸಿ ಕೆಳಗಡೆ ಇರೋ ಮಣ್ಣನ್ನು ಮೇಲೆ ತರುತ್ತೆ, ಮೇಲಿರೋ ಮಣ್ಣನ್ನು ಕೆಳಗಡೆ ತೊಗೊಂಡೋಗುತ್ತೆ. ಈ ಥರ ಪಟ್ಲರ್ ಅಂದರೆ ಒಂದು ಟ್ರ್ಯಾಕ್ಟರ್ ಮಾಡೋಂಥ ಕೆಲಸ ಈ ಒಂದು ಎರೆಹುಳನೇ ಮಾಡುತ್ತೆ. ಪೋಷಕಾಂಶಗಳನ್ನ ಒಂದು ಬದಲಾವಣೆ ಮಾಡ್ತಾನೆ ಇರ್ತದೆ. ಆವಾಗ ನಮಗೆ ಒಂದು ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗ್ತಾ ಇರ್ತದೆ. ಅದಕ್ಕೆ ಇದನ್ನು ಮಣ್ಣಿನ ಮಿತ್ರ ಅಂತ ಕರಿತೀವಿ. ನಾವು ಮಾಡೋಂಥ ಕೆಲಸ ನಮ್ಮ ಫ್ರೆಂಡ್ ಮಾಡಿದರೆ ಫ್ರೆಂಡ್ ಅಂತಲೇ, ಅಂದರೆ ಇನ್ನೊಬ್ಬ ವ್ಯಕ್ತಿ ಮಾಡಿದರೆ ಅವನ್ನ ನಾವು ಫ್ರೆಂಡ್ ಅಂತ ಕರಿತೀವಿ. ಅದೇ ಥರ ನಾವು ಮಾಡೋಂಥ ಕೆಲಸ, ರೈತ ಮಾಡೋಂಥ ಕೆಲಸ ಎರೆಹುಳು ಮಾಡಿದರೆ ಅದಕ್ಕೆ ರೈತನ ಮಿತ್ರ, ಅವ್ರಿಗೆ ಸಹಾಯ ಮಾಡ್ತಾಯಿತ್ತು. ಅದು ಇದನ್ನು ನಾವು ಕಲ್ಚರಿಂಗ್ ಮಾಡ್ತಾಯಿದ್ರೆ ಅದರಿಂದ ಬರೋಂಥ ಗೊಬ್ಬರ ನಾವು ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ಇದಕ್ಕೆ ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕ್ಷಯ ರೋಗಕ್ಕೆ ಕಾರಣ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಇದು ತುಂಬ ಸಲ ಕೇಳಿದೆ ನೋಡಿ. ಟಿ ಬಿ ರೋಗ, ಟಿ ಬಿನ ಎರಾಡಿಕೇಟ್ ಮಾಡಬೇಕಂತ ತುಂಬ ಪ್ರಯತ್ನ ಪಡ್ತಾಯಿದ್ವಿ. 2025 ಎರಾಡಿಕೇಟ್ ಮಾಡ್ಬೇಕು ಅಂದ್ಕೊಂಡ್ವಿ. ಅದು ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಇದು ಕ್ಲಾರಿಟಿ ಇರಲಿ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಟಿ ಬಿ ಅನ್ನೋದು ಇಟ್ಸ್ ಡೆಡ್ಲಿ ಡೇಂಜರಸ್ ಡಿಸೀಸು. ಇದನ್ನು ನಾವು ಯಾವುದೇ ಕಾರಣಕ್ಕೂ ದೇಹದ ಒಳಗಡೆ ಬಿಡಲಾರ್ದಂಗೆ ಕಂಟ್ರೋಲ್ ಮಾಡ್ಕೋಬೇಕು. ಸೇಫ್ಟಿಯಾಗಿ ಪ್ರಿಕಾಷನ್ಸ್ ತೊಗೊಂಡು ಬದುಕ್ತಾ ಇರಬೇಕು. ಇದು ಕ್ಲಾರಿಟಿ ಇರಲಿ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಒಂದು ಬ್ಯಾಕ್ಟೀರಿಯಾದಿಂದ ಬರೋಂಥ ರೋಗ ಇದು. ನೆಕ್ಸ್ಟು ಮಲೇರಿಯಾ ಕಾರಣ ನೋಡಿ, ಪ್ಲಾಸ್ಮೋಡಿಯಮಿಂದ ಬರುತ್ತೆ. ಪ್ಲಾಸ್ಮೋಡಿಯಮಲ್ಲಿ ಮತ್ತೆ 3 ವಿಧ. ನೀವು ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ಹೋದರೆ ಈ ಒಂದು 3 ವಿಧಗಳನ್ನ ಅಲ್ಲಿ ಅಟೆಸ್ಟ್ ಮಾಡಿರ್ತಾರೆ. ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫೆರಮ್, ಪ್ಲಾಸ್ಮೋಡಿಯಂ ಮಲೇರಿಯಾ ಅಂತ ಕರಿತೀವಿ. ಈ 3 ಒಂದು ವಿಧಗಳು, ಒಂದು ವೆರೈಟೀಸಿಂದ ನಮಗೆ ಮಲೇರಿಯಾ ಅನ್ನೋ ರೋಗ ಬರುತ್ತೆ. ಸೊಳ್ಳೆ ಕಡಿತದಿಂದ. ಯಾವ ಸೊಳ್ಳೆ ಕಡಿತ? ಅನಾಫಿಲಸ್ ಎಂಬ ಹೆಣ್ಣು ಸೊಳ್ಳೆ ಕಡಿತದಿಂದ ಮಲೇರಿಯಾ ರೋಗ ಬರುತ್ತೆ ಅಂತ ಗೊತ್ತಿರಲಿ. ಅದೇ ಥರ ಡೆಂಗ್ಯೂ ಹರಡುವಂಥ ರೋಗ ಯಾವುದಪ್ಪ ಅಂತಂದರೆ ಏಡಿಸ್ ಈಜಿಪ್ಟ್ ಅಂತ ಕರಿತೀವಿ. ಈ ಏಡಿಸ್ ಸೊಳ್ಳೆಯಿಂದ ನಮಗೆ ಬರೋಂಥ ರೋಗ ಯಾವುದದು? ಡೆಂಗು.
ಈವನ್ ಈ ಒಂದು ಏಡಿಸ್ ಈಜಿಪ್ಟಿಂದ ಡೆಂಗು ಜೊತೆಗೆ ಯೆಲ್ಲೋ ಫೀವರ್ ಕೂಡ ರೋಗ ಬರುತ್ತೆ, ಇದು ಕೂಡ ಕ್ಲಾರಿಟಿ ಇರಬೇಕು. ನೆಕ್ಸ್ಟು ಫೈಲೇರಿಯಸಿಸ್ ಹರಡುವಂಥ ರೋಗ ಸೊಳ್ಳೆ ಯಾವುದರಿಂದಪ್ಪ ಅಂದರೆ ಕ್ಯೂಲೆಕ್ಸ್. ಫೈಲೇರಿಯಸಿಸ್ ಅಂದರೆ ಆನೆಕಾಲಿನ ರೋಗ ಅಂತ ಕರಿತೀವಿ. ಕೆಲವೊಂದು ಪ್ರಾಂತಗಳಲ್ಲಿ ಆನೆಕಾಲಿನ ರೋಗ ತುಂಬ ಜನಕ್ಕೆ ಬಂದಿದೆ ನೋಡಿ. ಕಾಲುಗಳು ತುಂಬ ದಪ್ಪಗಿರ್ತವೆ. ನಾರ್ಮಲ್ ಮನುಷ್ಯನಿಗಿರೋಂಥ ಕಾಲು ಸೈಜ್ ಇರೋಂಗಿಲ್ಲ. ನಾರ್ಮಲ್ ಮನುಷ್ಯನಿಗೆ ಒಂದು ಜಸ್ಟ್ ಒಂದು 5 ಸೆಂಟಿಮೀಟ್ರ್ ಅಷ್ಟು ದಪ್ಪ ಇದ್ದರೆ ಆ ಒಂದು ಆನೆಕಾಲು ರೋಗ ಒಂದು 10 ಸೆಂಟಿಮೀಟ್ರ್ ಮೇಲೆ ಇರುತ್ತೆ. ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟ್ ಏಡ್ಸ್ಗೆ ಕಾರಣವಾದಂಥ ವೈರಸ್ ಯಾವುದಪ್ಪ ಅಂತಂದರೆ HIV ನೋಡಿ. ಏಡ್ಸ್ ಅಂದ್ರೇ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರಮ್ ಅನ್ನೋದು. ಸಿಂಡ್ರಮ್ ಅಂತಂದರೆ ಏನಪ್ಪ ಅಂದರೆ ಗ್ರೂಪ್ ಆಫ್ ಡಿಸೀಸಸ್, ತುಂಬ